ಹಲೋ. ವಿರಾಟ್ ಭಾಯ್, ಹೇಗಿದ್ದೀರಾ? ಆರಾಮ? ನಾವು ಆರಾಮ್ ರೀ. ಬೆಂಗಳೂರಲ್ಲಿ ಇವತ್ತು ಫುಲ್ ಹಬ್ಬ ಜಾತ್ರೆ ನಡೀತಿದೆ, ಗೊತ್ತಿಲ್ವಾ ನಿಮಗೆ? ಗೊತ್ತಿದೆಯಾ? ನಮ್ಮ ವೀಡಿಯೋಸ್ ನೋಡಿ ಮಾರಾಯ, ನಿಮ್ಗೆ ಗೊತ್ತಾಗುತ್ತೆ. ಯಾವುದು ನೀವು ನಂಬ್ಕೋಬೇಡಿ. ನಮ್ಮ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಗೊತ್ತಲ್ವಾ, ರಾತ್ರಿ ನಮ್ಮ RCB ವುಮೆನ್ಸ್ ಟೀಮ್ ಕಪ್ ಗೆದ್ದಿದ್ದಾಯಿತು, ನೋಡಿದ್ರಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ವಿರಾಟ್ ಭಾಯ್, ಕಾಲ್ ಮಾಡಿ ನಮ್ಮ ಹುಡುಗಿರನ್ನ ಮಾತಾಡ್ಸಿದ್ದಕ್ಕೆ. ಹೌದಾ, ನೋಡಿದ್ರಲ್ವಾ? ಮತ್ತೆ ಭಾಯ್, ಬೆಂಗಳೂರಿಗೆ ಯಾವಾಗ ಬರ್ತೀರಾ? ನಾಳೆನಾ? ನಾಳೆ ಅನ್ಬಾಕ್ಸ್ ಇವೆಂಟ್ ಇದೆಯಲ್ಲ, ಸೊ ಬೇಗ ಬನ್ನಿ ಮಾರಾಯ. ಎಷ್ಟು ದಿನದಿಂದ ಕಾಯೋದು ನಿಮಗೆ. ಸೊ ವೆಯ್ಟ್ ಮಾಡ್ತಿದ್ವಿ, ಬೇಗ ಬನ್ನಿ. ನಿಮ್ಮ ಪ್ರಾಕ್ಟೀಸ್ ನೋಡಿ ಮತ್ತು ಮ್ಯಾಚ್ ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದೀವಿ. ಬರ್ತೀರಲ್ವಾ? ಬನ್ನಿ ಬೇಗ. ಮತ್ತೆ ಭಾಯ್ ವಿರಾಟ್, ನಮ್ಮ ಜೂನಿಯರ್ ವಿರಾಟ್ ಕೊಹ್ಲಿ ಹೇಗಿದ್ದಾರಾ? ಕೈ ಚೆನ್ನಾಗಿದ್ದಾರಾ? ಹೌದಾ? ಕರ್ಕೊಬನ್ನಿ ಯಾವತ್ತಾದರೂ, ಫೀಲ್ಡ್ಗೆ ಕರ್ಕೊಬನ್ನಿ, ನೋಡೋಣ. ಓಪನಿಂಗ್ ಬೇಕಾದರೆ ಆಡಿಸಿ ಬೈ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಅನ್ಕೋಬಿಟ್ಟಿದ್ವಿ ಕೈ ಬಂದು ಇನ್ನೊಂದು 10 years ಆದಮೇಲೆ ನಮ್ಮ ಕಪ್ ಗೆಲ್ಸ್ಕೊಡ್ತಾರೆ ಅಂತ. ಬಟ್ ಅದಕ್ಕೆ ಮುಂಚೆನೇ ಕಪ್ಪು ನಮ್ಮ ಹೆಣ್ಮಕ್ಳು ಗೆದ್ಬಿಟ್ಟಿದ್ದಾರೆ. ಅದು ತುಂಬ ಖುಷಿ ಆಗ್ತಿದೆ ವಿರಾಟ್ ಭಾಯ್. ಬರುವಾಗ ಹಂಗೆ ಡೆಲ್ಲಿಯಿಂದ ಗಿಫ್ಟ್ ಎಲ್ಲ ತಗೊಬಂದ್ಬಿಡಿ ನಮ್ಮ ಹೆಣ್ಮಗು. ತಗೊಬರ್ತೀರಲ್ವಾ? ತುಂಬ ಥ್ಯಾಂಕ್ಸ್ ಭಾಯ್. ಸೊ ಮತ್ತೆ, ಹೌದಾ? ಏಟರ್ಸ್ ಬಿಡಿ ಭಾಯ್, ಅವರು ಗೊತ್ತಿಲ್ಲ, ಮೇ ಬಿ ಶೆಡ್ಗೇನಾದ್ರು ಹೋಗ್ಬಿಟ್ಟಿರ್ಬೋದು ಅನ್ಸುತ್ತೆ. ಹೌದಾ? ಯಾರೂ ಕಾಣಿಸ್ತಿಲ್ಲ ಭಾಯ್. ಹೌದಾ? ಕಳ್ಸ್ಕೊಡ್ಬೇಕಾ? ಬರ್ನಲ್ಲ? ಕಳ್ಸ್ಕೊಡೋಣ, ಹೇಳಿ ಭಾಯ್, ನಮ್ಮ ಕೈಯಲ್ಲಿ ಆಗೋದಿಲ್ವ ಅದು? ಎಷ್ಟು? ಚೆನ್ನೈಗೆ, ಮುಂಬೈಗೆ ಮತ್ತು ಡೆಲ್ಲಿಗೆ. ಕೋಲ್ಕತ್ತಾ ಬೇರೆ ಇದೆಯಲ್ಲ ಇವಾಗ, ನಮ್ಮ ಗಂಭೀರ್. ಚೆನ್ನೈಗೆ ಎಷ್ಟು? 2 ಲಾರಿನಾ? ಓಕೆ, 2 ಲಾರಿ ಚೆನ್ನೈಗೆ ಕಳಿಸ್ಕೊಡೋಣ ಬೈ, ಬರ್ನಲ್ಲು. ಸೊ ತುಂಬ ಜನ ಇದ್ದಾರೆ ಅನಿಸುತ್ತೆ ಚೆನ್ನೈಯಲ್ಲಿ, 2 ಸಾಕಾಗಲ್ಲ ಅನಿಸುತ್ತೆ, ಒಂದು 3 ಹಾಕೋಣ ಬೈ. ಸರಿ, 3 ಲಾರಿ ಕಳಿಸ್ಕೊಡ್ತೀನಿ. ಮತ್ತು ಮುಂಬೈಗೆ ಒಂದು 2 ಕಳಿಸ್ಕೊಡೋಣ ಬೈ, ಬರ್ನಲ್ಲು. ಮತ್ತು ಡೆಲ್ಲಿಗೆ ಒಂದು 2, ಯಾಕಂದರೆ ಸೋತೋಗ್ಬಿಟ್ಟಿದ್ದಾರಲ್ಲ, ತುಂಬ ಉರ್ಕೊಂಡಿರ್ತಾರೆ. ಸೊ ಕೊನೆಯದಾಗಿ ನಮ್ಮ ಗಂಭೀರ್ ಬೈ ಆಲ್ರೆಡಿ ಫುಲ್ ಕುದೀತಾ ಇರ್ತಾರೆ, ಅವ್ರಿಗೊಂದು 3 ಕಳಿಸ್ಕೊಡೋಣ ಬೈ, ಕೋಲ್ಕತ್ತಾಗೆ. ಹೌದಾ? ಸೊ ಆಯಿತು ಬೈ, ನನಗೆ Paytm ಮಾಡಿಬಿಡಿ. ಸೊ ಅರೇಂಜ್ ಮಾಡಿ ಎಲ್ಲರಿಗೂ ಕಳಿಸ್ಕೊಟ್ಬಿಡ್ತೀನಿ, ಆಯಿತಾ? ಸಾಕಾಗಲ್ಲ ಅನಿಸುತ್ತೆ ಬೈ, ಯಾಕಂದರೆ ಅಷ್ಟು ಇಷ್ಟ ಇಲ್ಲ ನಮ್ಮ RCB ಹೇಟರ್ಸು. ಸೊ ಚೆನ್ನಾಗಿ ಉರ್ಕೊಂಡಿರ್ತಾರೆ, ಪರವಾಗಿಲ್ಲ. ಅವ್ರ ಮನೇಲಿ ಏನಾದರೂ ಇದ್ದರೆ ಅರೇಂಜ್ ಮಾಡಿಕೊಂಡು ಉಜ್ಕೊತಾರೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಒಂದಿನ. ಸೊ ಅನ್ಬಾಕ್ಸ್ ಇವೆಂಟಲ್ಲಿ ಸಿಗೋಣ ಬೈ. ಸರಿ, ತುಂಬ ಥ್ಯಾಂಕ್ಸ್ ಬೈ, ಕಾಲ್ ಮಾಡಿದ್ದಕ್ಕೆ. ಸಿಗೋಣ ಮತ್ತೆ. ನಾವು ಇನ್ನೂ ಇಲ್ಲಿ ನಮ್ಮ ಹೇಟರ್ಸ್ಗೆ ಮಾತಾಡೋದು ತುಂಬ ಬಾಕಿ ಇದೆ, ಮಾತಾಡ್ಬಿಟ್ಟು ಮತ್ತೆ ಸಿಗೋಣ ನಾವು. ಸರಿ, ಓಕೆ ಬೈ, ಬಾಯ್. ಅದು ಸಿಚುವೇಶನು. ಫೈನಲಿ RCB ವಿನ್ ಆಯ್ತು ಗುರು. 16 ವರ್ಷ, ಎಷ್ಟೋ ಕೋಟಿ ಜನರ ಕನಸು ನನ್ಸಾಯ್ತು ರಾತ್ರಿ. ಫೈನಲಿ RCB ವಿನ್ ಆಗಿದೆ. ಈ ಸಲ ಕಪ್ ನಮ್ದು. ಇನ್ಯಾವನಾದ್ರೂ ಮುಂದೆ ಬಂದು ಬಾಲ ಬಿಚ್ಚಲಿ ನೋಡೋಣ ಗುರು. ಎಲ್ಲರಿಗೂ ಕಟ್ ಮಾಡಿ ಕಳಿಸ್ತಾ ಇರ್ತೀವಿ. ಸೊ ಆ ಥರ ಇದೆ ವಿನ್ನಿಂಗ್ ಮೂಮೆಂಟು. ನಿಜ, ರಾತ್ರಿ ಅಂತೂ ನನಗೆ ಕಣ್ಣಲ್ಲಿ ನೀರು ಬಂತು, ಆ ಥರ ಫೀಲ್ ಆಯಿತು. ನಮ್ಗೆ ಇದಕ್ಕೆ ಮುಂಚೆ ಗೊತ್ತಿರಲಿಲ್ಲ ಗುರು RCB ಗೆದ್ರೆ ಯಾವ ಥರ ಇರುತ್ತೆ ಅಂತ. ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ಒಂದು ಫೀಲ್ ಆಗ್ತಿದ್ದೀವಿ, ಎಕ್ಸ್ಪೀರಿಯನ್ಸ್ ಆಗ್ತಿದ್ದೀವಿ. ತುಂಬ ಥ್ಯಾಂಕ್ಸ್ ನಮ್ಮ ಹೆಣ್ಮಕ್ಳಿಗೆ ಈ ಥರ ಒಂದು ಮೂಮೆಂಟ್ ಕೊಟ್ಟಿದ್ದಕ್ಕೆ. ನಮ್ಮ RCB ಮೆನ್ಸ್ ಟೀಮು ಇದೇ ಥರ ವಿನ್ ಆದರೆ ಅದಕ್ಕಿಂತ ಡಬಲ್ ಧಮಾಕ ಇನ್ನೊಂದು ಇರೋದಿಲ್ಲ. ವುಮೆನ್ಸ್ ಟೀಮ್ ಗೆದ್ದಿರೋದಕ್ಕೆ ಈ ಥರ ಒಂದು ಕ್ರೇಜ್, ಈ ಥರ ಒಂದು ಸೆಲೆಬ್ರೇಷನ್ಸ್ ಇದೆ ಅಂದರೆ, ಇನ್ನು RCB ಮೆನ್ಸ್ ಟೀಮ್ ಗೆದ್ದರೆ ಇನ್ನು ಬೆಂಗಳೂರೆಲ್ಲ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತಾರೆ ಫ್ಯಾನ್ಸು, ಆ ಥರ ಇರುತ್ತೆ. ಫೈನಲಿ RCB ಗೆದ್ದಿದ್ದಾಯಿತು. ನಿಜ, ನನಗಂತೂ ತುಂಬ ಖುಷಿ ಆಗ್ತಿದೆ. ಕಣ್ಣಲ್ಲಂತೂ ನೀರು ಬಂತು ರಾತ್ರಿ. ವರ್ಡ್ಸೇ ಬರ್ತಿಲ್ಲ ಏನು ಮಾತಾಡಬೇಕು ಅಂತ, ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ. ಸೊ ಏನೇನು ಮಾತಾಡಬೇಕು ಅಂತ ಅನಿಸುತ್ತೋ ಅದೆಲ್ಲ ಮಾತಾಡ್ತಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಎಲ್ಲರೂ ಕ್ಷಮಿಸಿ. ಹೇಟರ್ಸ್, ಪಕ್ಕದ ಮನೆ ಅಂಕಲ್ಸ್ ಕೊಟ್ಟಿರೋ ನನ್ನ ಮಕ್ಕಳೇ, ನಿಮ್ಗೆ ಹೇಳೋದೊಂದೇ, ಈ ಸಲಿ ಕಪ್ ನಮ್ಮದು. ಜಿಂಗ ಲಕ 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 ಬಂದ್ರ ಮುಂದೆ ಇವಾಗ ನಮ್ಮ RCB ವುಮೆನ್ಸ್ ಟೀಮ್ಗೆ. ಸೊ ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ಟೈಮ್ RCB ಕಪ್ ಕೊಟ್ಟಿದ್ದಕ್ಕೆ. ನಿಜ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಫುಲ್ ತೇಲಾಡ್ತಿದ್ವಿ ಹಂಗೆ ಗಾಳಿಯಲ್ಲಿ, ಆ ಥರ ಇದೆ. ಮ್ಯಾಚ್ ಬಗ್ಗೆ ಮಾತಾಡೋದಂದ್ರೆ ಫಸ್ಟ್ ಡೆಲ್ಲಿ ಟಾಸ್ ವಿನ್ ಆಯಿತು. ಬ್ಯಾಟಿಂಗ್ ಚೂಸ್ ಮಾಡಿಕೊಂಡು ಪವರ್ ಪ್ಲೇ ಇಲ್ಲಂತೂ ಚೆಚ್ಚಿ ಬಿಸಾಕಿದ್ರು ಗುರು. ನಿಜ, ಚೆಚ್ಚಿ ಬಿಸಾಕಿದ್ರು. ಶಫಾಲಿ ವರ್ಮಾ ಅಂತ ಸೇವ್ ಆಗ್ತಾರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು.
ಸೊ 6 ಓವರ್ಸ್ಗೆ 61 ಇತ್ತು, 0 ವಿಕೆಟ್ಸು. ಏನಿದು ಅಂತ ಅನ್ಕೊಬಿಟ್ಟಿದ್ವಿ. ಮ್ಯಾಚ್ ಇವತ್ತು ಹೋಗಿ ಗೋವಿಂದ ಅಂತ ಅನ್ಕೊಂತಿದ್ವಿ. ಸೊ ಸ್ಕೋರ್ ಒಂದು 180 ಹೋಗುತ್ತೆ. ಸೊ ಆರ್ ಸಿ ಬಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಅನ್ಕೊಂತಿದ್ದು ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಬಂದರು. ಸೋಫಿಯಾ ಮೊಲಿನಿಕ್ಸ್, ನನಗೆ ಹೆಸರು ಚೆನ್ನಾಗಿ ಗೊತ್ತಿಲ್ಲ, ಬಂದು ಮ್ಯಾಜಿಕ್ ಸ್ಪೆಲ್ ಏನಾದರೂ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಏನಾದರೂ ಹೋಗಿ ಅರ್ಚನೆ ಏನಾದರೂ ಮಾಡಿಸ್ಕೊ ಬಂದ್ರು ಏನೋ ಅಂತ ಗೊತ್ತಿಲ್ಲ. ಮ್ಯಾಜಿಕ್ ಸ್ಪೆಲ್ ಮ್ಯಾಜಿಕ್ ಅಂತ ಹೇಳ್ಬೋದು. ಆ ಓವರು 8th ಓವರು ಒಂದೇ ಓವರಲ್ಲಿ 3 ವಿಕೆಟ್ ಬಿತ್ತು. ಆ 3 ವಿಕೆಟ್ಸ್ ಏನಾದರೂ ಬಿದ್ದಿಲ್ಲ ಅಂತಿದ್ರೆ ನಿಜ ಸ್ಕೋರ್ ಅಂತೂ ರಾಕೆಟ್ ತರ ಹೋಗ್ತಿತ್ತು ಅದಕ್ಕೆ ಮುಂಚೆ. ಸೊ ಒಂದೇ ಸತಿ ಕೆಳಗಡೆ ಬಿದ್ದೋಯ್ತು, ಉಲ್ಟಾ ಪಲ್ಟಾ ಆಯ್ತು. ಆಮೇಲೆ ಸ್ಕೋರೇ ಹೋಗ್ತಿರ್ಲಿಲ್ಲ. ಒಂದು ಬೌಂಡ್ರಿ ಹೊಡೆಯೋದಕ್ಕೂ ಡೆಲ್ಲಿ ಅವರು ಫುಲ್ ತನ್ಕಾಡ್ತಿದ್ರು, ಆ ತರ ಹೋಗ್ತಿತ್ತು ಸಿಚುವೇಶನ್ನು. ಆ 3 ವಿಕೆಟ್ಸ್ ಬಿದ್ಮೇಲೆ ಆಮೇಲೆ ನಮ್ಮ ಶ್ರೇಯಾಂಕ ಪಾಟೀಲ್ ನೆಬ್ಬಿ ಕನ್ನಡತಿ. ಸೊ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಟೀಮ್ಗೆ. ಸೊ ಆಮೇಲೆ 13th 14th ಅವರಲ್ಲೆಲ್ಲ ವಿಕೆಟ್ಸ್ ಬಿತ್ತು. ಸೊ ಫೈನಲ್ ಆಗಿ 18th ಓವರ್ 3 ಬಾಲ್ಸ್ಗೆ ಆಲ್ ಔಟ್ ಆಯಿತು. 113ಗೆ ಆಲ್ ಔಟ್ ಆಯಿತು. ಆರ್ ಸಿ ಬಿ ಗೆಲ್ಲೋದಕ್ಕೆ 114 ಬೇಕಾಗಿತ್ತು. ಸೊ ಈಸಿ ಸ್ಕೋರು, ಬೇಗ ಹೊಡೆದಾಕ್ತಾರೆ ಒಂದು 15 ಓವರ್ ಒಳಗಡೆ ಅಂತ ಅನ್ಕೊಂತಿರೋ ಟೈಮಲ್ಲಿ ನಮ್ಗೆ ಅವಾಗೂ ಭಯ ಇತ್ತು ಗುರು. ಆರ್ ಸಿ ಬಿ ಈ ಥರ ಎಲ್ಲ ಮ್ಯಾಚಸ್ ಇಷ್ಟು ನೋಡ್ಬಿಟ್ಟಿದ್ದೀವಿ, ಲೋ ಸ್ಕೋರ್ಗೆಲ್ಲ ಕೈ ಬಿಟ್ಟಿರೋದು. ಸೊ ನಮಗೂ ಅವಾಗ ಭಯ ಇತ್ತು ಏನು ಮಾಡ್ತಾರೆ ಏನೋ ಅಂತ. ಸೊ ಅದೇ ಥರ ನಮ್ಮ ಬ್ಯಾಟಿಂಗ್ ಬಂದರು. ಸೊ ತುಂಬ ಸ್ಲೋಗಿ ಆಡಿದ್ರು. ಎಷ್ಟು ಸ್ಲೋ ಆಡಿದ್ರು ಅಂದರೆ 50 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಇಬ್ರು. ಸೊ ಪವರ್ ಪ್ಲೇಯಲ್ಲಿ 6 ಓವರ್ಗೆ 25 ರನ್ ಮಾತ್ರ ಹೊಡೆದಿದ್ದಾರೆ. ಸೊ ಏನಿದು ಅಂತ ಫುಲ್ ತಲೆ ಕೆಟ್ಟೋಯ್ತು ಎಲ್ಲರಿಗೂ, ನಿಜ ನನಗಂತೂ. ಸೊ ಇವರೇನೋ ಲಾಸ್ಟ್ ಬಾಲ್ವರೆಗೂ ತಗೊಂಡೋಗಿ ಸೋಲಿಸ್ತಾರೆ, ಇಲ್ಲಾಂದರೆ ಗೆಲ್ತಾರೆ ಅಂತ ಅನ್ಕೊಂತಿದ್ವಿ. ಬೀಜ ಬಾಯಿಗೆ ಬರ್ಸ್ತಾರೆ ಮತ್ತೆ ನಮ್ಮ ಆರ್ ಸಿ ಬಿ ಮೆನ್ಸ್ ಟೀಮ್ ಥರ ಅನ್ಕೊಂತಿರೋ ಟೈಮಲ್ಲಿ ಪವರ್ ಪ್ಲೇ ಮುಗಿದ್ಮೇಲೆ ನಮ್ಮ ಸೋಫಿಯಾ ಡಿವೈನ್ 7th ಓವರಲ್ಲಿ 17 ಓವರ್ ತೆಗೆದು ಬಿಸಾಕಿದ್ರು. ಸೊ ಮ್ಯಾಚ್ ಅಲ್ಲಿ ಸ್ವಲ್ಪ ಮೇಲೆ ಬಂತು, ಒಂದು ಆಸೆ ಮತ್ತೆ ಬಂತು ಅನ್ನೋ ಮೂಮೆಂಟ್ ಬಂತು. ಆಮೇಲೆ ವಿಕೆಟ್ಸ್ ಬಿತ್ತು ಸೆಂಟ್ರಲ್ಲಿ. ಸೊ ನಿಧಾನಕ್ಕೆ ಆಡ್ಕೊ ಬರ್ತಿದ್ರು, ಬೇಗ ಯಾರು ಅಟ್ಯಾಕಿಂಗ್ಗೆ ಬೇಗ ಫಾಸ್ಟಾಗಿ ಮುಗಿಸೋಣ, ಸೊ ವಿನ್ ಮಾಡಿಬಿಡೋಣ ಅಂತ ಯಾರೂ ಬೇಗ ಹೋಗಿಲ್ಲ. ಸೊ ನಿಧಾನಕ್ಕೆ ಆಡಿಸ್ಕೊಂಡು ವಿಕೆಟ್ ಬೀಳ್ತೀರ ಮ್ಯಾಚ್ ವಿನ್ ಮಾಡೋಣ ಅಂತ ಅನ್ಕೊಂತಿದ್ರೇನೋ ಅಂತ ಗೊತ್ತಿಲ್ಲ. ಬಟ್ ಅದೇ ಥರ ಆಡಿದ್ರು, ನಿಧಾನಕ್ಕೆ ಆಡಿ. ಸೊ ಫೈನಲ್ ಆಗಿ ಮ್ಯಾಚ್ ವಿನ್ ಮಾಡಿಸ್ಬಿಟ್ರು. ಆರ್ ಸಿ ಬಿ ಕಪ್ ಗೆಲ್ತು. ಸೊ ಸೆಲೆಬ್ರೇಷನ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿದ್ದಿದ್ರೆ ಆ ಫೀಲೇ ಬೇರೆ ಇರ್ತಿತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ. ಸೊ ಡೆಲ್ಲಿಯಲ್ಲಿ ಮ್ಯಾಚ್ ನಡೀತಿತ್ತು, ಆವಾಗಲೂ ನಮ್ಮ ಸ್ಟೇಡಿಯಂ ಚಿನ್ನಸ್ವಾಮಿ ಥರನೇ ಇತ್ತು. ಆ ಥರ ಫ್ಯಾನ್ಸು ಸೊ ಚಿಯರ್ ಮಾಡ್ತಿದ್ರು, ಸೆಲೆಬ್ರೇಟ್ ಮಾಡ್ತಿದ್ರು ಆರ್ ಸಿ ಬಿ ಅಂತ. ಸೊ ನೆಕ್ಸ್ಟ್ ಲೆವೆಲ್ಲು ಗುರು. ಸೊ ಮೈನ್ ಥಿಂಗ್ ಹೇಳಬೇಕು ಅಂದರೆ ನಮ್ಮ ಶ್ರೇಯಾಂಕ ಪಾಟೀಲ್ ಕನ್ನಡತಿ. ಸೊ 4 ವಿಕೆಟ್ ತೊಗೊಂಡ್ರು, 12 ರನ್ ಕೊಟ್ಟು. ಸೊ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತ ಹೇಳ್ಬೋದು. ಮತ್ತು ನಮ್ಮ ಚಿಕ್ಕಮ್ಮ ಸೋಫಿಯಾ ಮೊಲಿನಿಕ್ಸ್ 3 ವಿಕೆಟ್ಸ್ ತೊಗೊಂಡ್ರು, ನಮ್ಮ ಆಶಾ ಅಕ್ಕ 2 ವಿಕೆಟ್ಸ್ ತೊಗೊಂಡ್ರು. ಸೊ ಎಲ್ಲದೂ ತುಂಬ ಸಖತ್ತಾಗಿ ಆಡಿದ್ರು. ಹ್ಯಾಟ್ಸ್ ಅಪ್ ಅಂತ ಹೇಳ್ಬೋದು ನಿಮಗೆ, ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಪ್ರೂವ್ ಮಾಡಿದ್ರಿ. ಸೊ ತುಂಬ ಥ್ಯಾಂಕ್ಸ್. ಸೊ ಆರ್ ಸಿ ಬಿ ಕಪ್ ವಿನ್ ಆಗಿದ್ದಾಯ್ತು ಗುರು. ಇನ್ನು ಮುಂದೆ ಯಾವನು ನಮ್ಮ ಮುಂದೆ ಬಂದು ಬಾಲ ಬಿಚ್ಚೋಕ್ಕಾಗಲ್ಲ. ಸೊ ಕಟ್ ಮಾಡ್ತೀವಿ. ಇದೇ ಇಷ್ಟು ತುಂಬ ಖುಷಿ ಆಗ್ತಿದೆ ನಿಜ, ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.